ಹರೇ ಕೃಷ್ಣ. 30ನೆಯ ಸರ್ಗ. ಶ್ರೀರಾಮನಿಂದ ವಿಶ್ವಾಮಿತ್ರರ ಯಜ್ಞದ ರಕ್ಷಣೆ, ರಾಕ್ಷಸರ ಸಂಹಾರ. ಅನಂತರ ದೇಶಕಾಲವನ್ನು ತಿಳಿದಿರುವ ಶತ್ರುದಮನ ರಾಜಕುಮಾರ ಶ್ರೀರಾಮ ಲಕ್ಷ್ಮಣರು ದೇಶಕಾಲಕ್ಕನುಸಾರ ಮಾತನಾಡುವುದರಲ್ಲಿ ಮರ್ಮಗ್ನರಾಗಿದ್ದ ಅವರು ಕೌಶಿಕ ಮುನಿಯಲ್ಲಿ ಇಂತೆಂದರು. ಪೂಜ್ಯರೇ, ಯಾವ ಸಮಯದಲ್ಲಿ ಆ ಇಬ್ಬರು ನಿಶಾಚರರು ಆಕ್ರಮಣವಾಗುತ್ತದೆ, ಇದನ್ನು ನಾವು ತಿಳಿಯಲು ಬಯಸುತ್ತಿದ್ದೇವೆ. ಏಕೆಂದರೆ ಅವರಿಬ್ಬರು ಯಜ್ಞಭೂಮಿಗೆ ಬರುವುದನ್ನು ನಾವು ತಡೆಯಬೇಕಾಗಿದೆ. ಎಲ್ಲಾದರೂ ಎಚ್ಚರ ತಪ್ಪಿ ಆ ಸಂದರ್ಭವು ತಪ್ಪಿ ಹೋಗಬಾರದು. ಅದಕ್ಕಾಗಿ ತಿಳಿಸಿರಿ. ಹೀಗೆ ಹೇಳಿದ ಯುದ್ಧದ ಇಚ್ಛೆಯಿಂದ ಆತುರರಾದ ಆ ಇಬ್ಬರು ಕಕುತ್ಸತ ವಂಶಿ ರಾಜಕುಮಾರರನ್ನು ನೋಡಿ ಆ ಎಲ್ಲ ಮುನಿಗಳು ಸಂತೋಷಗೊಂಡರು ಹಾಗೂ ಆ ಇಬ್ಬರು ಸಹೋದರರನ್ನು ಭೂರಿ ಭೂರಿ ಪ್ರಶಂಸಿಸಿದರು. ಅವರು ಹೇಳಿದರು, ಈ ಮುನಿವರ್ಯ ವಿಶ್ವಾಮಿತ್ರರು ಯಜ್ಞದ ದೀಕ್ಷೆಯನ್ನು ಕೈಗೊಂಡಿರುವರು. ಆದ್ದರಿಂದ ಈಗ ಮೌನವಾಗಿ ಇರುವರು. ರಘುವಂಶಿ ವೀರರಾದ ನೀವಿಬ್ಬರು ಎಚ್ಚರವಾಗಿದ್ದು ಇಂದಿನಿಂದ 6 ರಾತ್ರಿಗಳವರೆಗೆ ಅವರ ಯಜ್ಞವನ್ನು ರಕ್ಷಿಸುತ್ತಾ ಇರಿ. ಮುನಿಗಳ ಈ ಮಾತನ್ನು ಕೇಳಿ ಆ ಇಬ್ಬರು ಯಶಸ್ವಿ ರಾಜಕುಮಾರರು ಒಂದೇ ಸಮನೆ 6 ಹಗಲು 6 ರಾತ್ರಿಗಳವರೆಗೆ ಆ ತಪೋವನವನ್ನು ರಕ್ಷಿಸುತ್ತಾ ಇದ್ದರು. ಇಷ್ಟು ದಿನ ಅವರು ನಿದ್ದೆಯನ್ನು ಮಾಡಲಿಲ್ಲ. ಶತ್ರುಗಳನ್ನು ದಮನ ಮಾಡುವ ಆ ಪರಮ ಧನುರ್ಧರ ವೀರರು ಸತತ ಎಚ್ಚರವಾಗಿದ್ದು ಮುನಿವರ ವಿಶ್ವಾಮಿತ್ರರ ಬಳಿ ನಿಂತುಕೊಂಡು ಅವರ ಮತ್ತು ಅವರ ಯಜ್ಞದ ರಕ್ಷಣೆಯಲ್ಲಿ ತತ್ಪರರಾಗಿದ್ದರು. ಈ ಪ್ರಕಾರ 5 ದಿನಗಳು ಕಳೆದು 6ನೆಯ ದಿನ ಬಂದಾಗ ಶ್ರೀರಾಮನು ಸೌಮಿತ್ರೆಯಲ್ಲಿ ಹೇಳಿದನು, ಸುಮಿತ್ರಾನಂದನ, ನೀನು ನಿನ್ನ ಚಿತ್ತವನ್ನು ಏಕಾಗ್ರಗೊಳಿಸಿ ಎಚ್ಚರವಾಗಿರು. ಯುದ್ಧದ ಇಚ್ಛೆಯಿಂದ ಅವಸರಪಡಿಸುತ್ತಾ ಶ್ರೀರಾಮನು ಹೀಗೆ ಹೇಳುತ್ತಿರುವಾಗಲೇ ಉಪಾಧ್ಯಾಯ ಅಂದರೆ ಬ್ರಹ್ಮ, ಪುರೋಹಿತ, ಉಪದ್ರಷ್ಟ ಹಾಗೂ ಇತರ ಋತ್ವಿಜರಿಂದ ತುಂಬಿದ ಯಜ್ಞದ ವೇದಿಕೆಯು ಒಮ್ಮೆಲೆ ಪ್ರಜ್ವಲವಾಯಿತು. ಅಂದರೆ ವೇದಿಯು ಹೀಗೆ ಉರಿಯುವುದು ರಾಕ್ಷಸರ ಆಗಮನದ ಸೂಚಕ ಉತ್ಪಾತವಾಗಿತ್ತು. ಅನಂತರ ಕುಶ, ಚಮಸ, ಸೃಕ, ಸಮಿದೆ ಹಾಗೂ ಹೂವುಗಳ ರಾಶಿಯಿಂದ ಸುಶೋಭಿತವಾದ ವಿಶ್ವಾಮಿತ್ರ ಹಾಗೂ ಋತ್ವಿಜರ ಸಹಿತ ಯಜ್ಞದ ವೇದಿಯಲ್ಲಿ ಆವಾಹನೀಯ ಅಗ್ನಿಯು ಪ್ರಜ್ವಲವಾಯಿತು. ಅಂದರೆ ಅಗ್ನಿಯು ಹೇಗೆ ಪ್ರಜ್ವಲಿತವಾಗುವುದು ಯಜ್ಞದ ಉದ್ದೇಶದಿಂದ ಆಗಿತ್ತು. ಮತ್ತೆ ಶಾಸ್ತ್ರವಿಧಿಗನುಸಾರ ವೇದ ಮಂತ್ರಗಳ ಉಚ್ಚಾರಣ ಪೂರ್ವಕ ಆ ಯಜ್ಞದ ಕಾರ್ಯ ಪ್ರಾರಂಭಗೊಂಡಿತು. ಇದೇ ಸಮಯದಲ್ಲಿ ಆಕಾಶದಲ್ಲಿ ಭಯಾನಕ ಭಾರೀ ಶಬ್ದ ಉಂಟಾಯಿತು. ಮಳೆಗಾಲದಲ್ಲಿ ಕರಿಮೋಡಗಳು ಆಕಾಶವನ್ನು ಮುಚ್ಚಿಬಿಡುವಂತೆಯೇ ಮಾರೀಚ ಮತ್ತು ಸುಬಾಹು ಎಂಬ ರಾಕ್ಷಸರು ಎಲ್ಲೆಡೆ ತಮ್ಮ ಮಾಯೆಯನ್ನು ಹರಡುತ್ತಾ ಯಜ್ಞ ಮಂಟಪದ ಕಡೆಗೆ ಓಡಿ ಬರುತ್ತಿದ್ದರು. ಅವರ ಅನುಚರರು ಜೊತೆಗೇ ಇದ್ದರು. ಆ ಭಯಂಕರ ರಾಕ್ಷಸರು ಅಲ್ಲಿಗೆ ಬಂದು ರಕ್ತದ ಮಳೆಗೆರೆಯಲು ಪ್ರಾರಂಭಿಸಿದರು. ರಕ್ತ ಪ್ರವಾಹದಿಂದ ಯಜ್ಞ ವೇದಿಯ ಸುತ್ತಲಿನ ಭೂಮಿಯು ನೆನೆದಿರುವುದನ್ನು ನೋಡಿ ಶ್ರೀರಾಮಚಂದ್ರನು ತಕ್ಷಣ ಓಡಿ ಅತ್ತ ಇತ್ತ ನೋಡಿದಾಗ ಆಕಾಶದಲ್ಲಿರುವ ರಾಕ್ಷಸರನ್ನು ನೋಡಿದನು. ಮಾರೀಚ ಮತ್ತು ಸುಬಾಹುಗಳು ಒಮ್ಮೆಲೆ ಬರುತ್ತಿರುವುದನ್ನು ನೋಡಿ ಕಮಲ ನಯನ ಶ್ರೀರಾಮನ ಲಕ್ಷ್ಮಣರ ಕಡೆಗೆ ನೋಡಿ ಹೇಳಿದನು, ಲಕ್ಷ್ಮಣ, ಅದೋ ನೋಡು, ಮಾಂಸಭಕ್ಷಿ ದುರಾಚಾರಿ ರಾಕ್ಷಸರು ಬಂದಿರುವರು. ನಾನು ಮಾನವಾಸ್ತ್ರದಿಂದ ವಾಯುವಿನ ವೇಗದಿಂದ ಮೋಡಗಳು ಭಿನ್ನ ಭಿನ್ನವಾಗುವಂತೆ ಇವರೆಲ್ಲರನ್ನೂ ಹೊಡೆದು ಓಡಿಸಿಬಿಡುವೆನು. ನನ್ನ ಮಾತಿನಲ್ಲಿ ಯಾವುದೇ ಸಂದೇಹವಿಲ್ಲ. ಇಂತಹ ಹೇಡಿಗಳನ್ನು ಕೊಲ್ಲಲು ನಾನು ಬಯಸುವುದಿಲ್ಲ. ಹೀಗೆ ಹೇಳಿ ವೇಗಶಾಲಿ ಶ್ರೀರಾಮನು ತನ್ನ ಧನುಸ್ಸಿಗೆ ಪರಮ ಉದಾರ ಮಾನವಾಸ್ತ್ರವನ್ನು ಸಂಧಾನ ಮಾಡಿದನು. ಆ ಅಸ್ತ್ರವು ಅತ್ಯಂತ ತೇಜಸ್ವಿಯಾಗಿತ್ತು. ಶ್ರೀರಾಮನು ರೋಷಭರಿತನಾಗಿ ಮಾರೀಚನ ಎದೆಗೆ ಆ ಬಾಣವನ್ನು ಪ್ರಯೋಗಿಸಿದನು. ಆ ಉತ್ತಮ ಮಾನವಾಸ್ತ್ರದ ಆಳವಾದ ಏಟಿನಿಂದ ಮಾರೀಚನು 100 ಯೋಜನ ದೂರ ಸಮುದ್ರದಲ್ಲಿ ಹೋಗಿ ಬಿದ್ದನು. ಶಿತೇಶು ಎಂಬ ಮಾನವಾಸ್ತ್ರದಿಂದ ಪೀಡಿತನಾದ ಮಾರೀಚನು ನಿಶ್ಚೇಷ್ಟಿತನಂತಾಗಿ ದೂರ ಹೋಗುತ್ತಿರುವುದನ್ನು ನೋಡಿ ಶ್ರೀರಾಮನು ಲಕ್ಷ್ಮಣನಲ್ಲಿ ಹೇಳಿದನು, ಲಕ್ಷ್ಮಣ, ನೋಡು, ಮನುವಿನಿಂದ ಪ್ರಯುಕ್ತವಾದ ಶಿತೇಶು ಎಂಬ ಮಾನವಾಸ್ತ್ರವು
ಈ ರಾಕ್ಷಸನನ್ನು ಮೂರ್ಛಿತಗೊಳಿಸಿ ದೂರ ಎತ್ತಿಕೊಂಡು ಹೋಗುತ್ತಾ ಇದೆ. ಆದರೆ ಅವನ ಪ್ರಾಣವನ್ನು ಕಳೆಯಲಿಲ್ಲ. ಈಗ ಯಜ್ಞದಲ್ಲಿ ವಿಘ್ನವನ್ನು ಮಾಡುವ ಈ ಇತರ ನಿರ್ದಯಿ ದುರಾಚಾರಿ ಪಾಪಕರ್ಮ ಹಾಗೂ ರಕ್ತಭೋಜಿ ರಾಕ್ಷಸರನ್ನು ಕೂಡ ಕೊಂದು ಹಾಕುವೆನು. ಲಕ್ಷ್ಮಣನಲ್ಲಿ ಹೀಗೆ ಹೇಳಿ ರಘುನಂದನ ಶ್ರೀರಾಮನು ತನ್ನ ಕೈ ಚಳಕವನ್ನು ತೋರಿಸುತ್ತಾ ಶೀಘ್ರವಾಗಿ ಮಹಾ ಆಗ್ನೇಯಾಸ್ತ್ರವನ್ನು ಅನುಸಂಧಾನ ಮಾಡಿ ಅದನ್ನು ಸುಬಾಹುವಿನ ಎದೆಗೆ ಪ್ರಯೋಗಿಸಿದನು. ಅದು ತಗುಲುತ್ತಲೇ ಅವನು ಸತ್ತು ಭೂಮಿಗೆ ಬಿದ್ದನು. ಮತ್ತೆ ಮಹಾಯಶಸ್ವಿ ಪರಮೋದ್ಧಾರ ರಘುವೀರನು ವಾಯವ್ಯಾಸ್ತ್ರದಿಂದ ಉಳಿದ ನಿಶಾಚರರನ್ನು ಸಂಹರಿಸಿ ಮುನಿಗಳನ್ನು ಸಂತೋಷಪಡಿಸಿದನು. ಈ ಪ್ರಕಾರ ರಘುಕುಲ ನಂದನ ಶ್ರೀರಾಮನು ಯಜ್ಞದಲ್ಲಿ ವಿಘ್ನವನ್ನೊಡ್ಡುವ ಸಮಸ್ತ ರಾಕ್ಷಸರನ್ನು ವಧಿಸಿ ಹಿಂದೆ ದೇವೇಂದ್ರನು ಅಸುರರ ಮೇಲೆ ವಿಜಯ ಪಡೆದು ಮಹರ್ಷಿಗಳಿಂದ ಪೂಜಿತನಾದಂತೆಯೇ ಋಷಿಗಳಿಂದ ಸಮ್ಮಾನಿತನಾದನು. ಯಜ್ಞವು ಮುಗಿದಾಗ ಮಹಾಮುನಿ ವಿಶ್ವಾಮಿತ್ರರು ಸಮಸ್ತ ದಿಕ್ಕುಗಳನ್ನು ವಿಘ್ನ ಬಾಧೆಗಳಿಂದ ರಹಿತವಾಗಿರುವುದನ್ನು ನೋಡಿ ಶ್ರೀರಾಮಚಂದ್ರರಲ್ಲಿ ಹೇಳಿದರು. ಮಹಾಬಾಹು, ನಾನು ನಿನ್ನನ್ನು ಪಡೆದು ಕೃತಾರ್ಥನಾದೆ. ನೀನು ಗುರುವಿನ ಆಜ್ಞೆಯನ್ನು ಪೂರ್ಣ ರೂಪದಿಂದ ಪಾಲಿಸಿರುವೆ. ಮಹಾಯಶಸ್ವಿ ವೀರನೇ, ನೀನು ಈ ಸಿದ್ಧಾಶ್ರಮದ ಹೆಸರನ್ನು ಸಾರ್ಥಕಗೊಳಿಸಿದೆ. ಹೀಗೆ ಶ್ರೀರಾಮಚಂದ್ರನನ್ನು ಪ್ರಶಂಸಿಸುತ್ತಾ ಮುನಿಯು ಆ ಇಬ್ಬರು ಸಹೋದರರೊಂದಿಗೆ ಸಂಧ್ಯೋಪಾಸನೆಗೆ ತೊಡಗಿದರು. ವಾಲ್ಮೀಕಿ ವಿರಚಿತ ಆಶರಾಮಾಯಣ ಆದಿಕಾವ್ಯದ ಬಾಲಕಾಂಡದಲ್ಲಿ 30ನೇ ಸರ್ಗ ಪೂರ್ಣವಾಯಿತು. ಜೈ ಶ್ರೀರಾಮ್. ಸರ್ವಂ ಕೃಷ್ಣಾರ್ಪಣಮಸ್ತು. ಹರೇ ಕೃಷ್ಣ. 32ನೆಯ ಸರ್ಗ. ಬ್ರಹ್ಮಪುತ್ರ ಕುಶನ 4 ಮಕ್ಕಳ ವರ್ಣನೆ. ಶೋಣಾ ನದಿಯ ತೀರ ಪ್ರದೇಶಕ್ಕೆ ವಸುಭೂಮಿ ಎಂದು ಹೆಸರು ಬರಲು ಕಾರಣ ವಾಯುವಿನ ಕೋಪದಿಂದ ಕುಶನಾಭನ 100 ಕನ್ಯೆಯರು ಕುಬ್ಜರಾದದ್ದು. ವಿಶ್ವಾಮಿತ್ರರು ಹೇಳುತ್ತಾರೆ, ಶ್ರೀರಾಮ, ಹಿಂದೆ ಬ್ರಹ್ಮದೇವರ ಪುತ್ರನಾದ ಕುಶನೆಂಬ ಮಹಾತಪಸ್ವಿ ಪ್ರಸಿದ್ಧ ರಾಜನೊಬ್ಬನಿದ್ದನು. ಅವನು ವ್ರತನಿಷ್ಠನೂ ಧರ್ಮಜ್ಞನೂ ಆಗಿದ್ದನು. ಧರ್ಮಾತ್ಮರನ್ನು ಮಹಾತ್ಮರನ್ನು ಸದಾ ಆದರಿಸುತ್ತಾ ಸತ್ಕರಿಸುತ್ತಿದ್ದನು. ಸತ್ಕುಲ ಪ್ರಸೂತೆಯಾದ ವಿದರ್ಭ ರಾಜಕುಮಾರಿ ವೈದರ್ಭಿ ಎಂಬ ಭಾರ್ಯೆಯಲ್ಲಿ ಮಹಾತ್ಮನಾದ ನರೇಶನು ತನಗೆ ಅನುರೂಪರಾದ 4 ಪುತ್ರರನ್ನು ಪಡೆದನು. ಕುಶಾಂಬ, ಕುಶನಾಭ, ಅಮೂರ್ತರಜಸ ಹಾಗೂ ವಸು ಎಂಬ ಈ 4 ತೇಜಸ್ವಿಗಳು ಮಹಾ ಉತ್ಸಾಹಿಗಳೂ ಆಗಿದ್ದರು. ರಾಜ ಕುಶನು ಪ್ರಜಾರಕ್ಷಣರೂಪಿ ಕ್ಷಾತ್ರ ಧರ್ಮ ಪಾಲಿಸುವ ಇಚ್ಛೆಯಿಂದ ತನ್ನ ಧರ್ಮಿಷ್ಠರು ಸತ್ಯವಾದಿಗಳೂ ಆದ ಪುತ್ರರಲ್ಲಿ ಮಕ್ಕಳಿರ, ಪ್ರಜೆಯನ್ನು ಪಾಲಿಸಿರಿ, ಇದರಿಂದ ನಿಮಗೆ ಧರ್ಮದ ಪೂರ್ಣ ಫಲ ಸಿಗುವುದು ಎಂದು ಹೇಳಿದರು. ತನ್ನ ಪಿತನಾದ ಮಹಾರಾಜ ಕುಶನ ಈ ಮಾತನ್ನು ಕೇಳಿ ಲೋಕೋತ್ತರಾದ ಆ 4 ನರಶ್ರೇಷ್ಠ ರಾಜಕುಮಾರರು ಆಗ ತಮಗಾಗಿ ಬೇರೆ ಬೇರೆ ನಗರಗಳನ್ನು ನಿರ್ಮಿಸಿಕೊಂಡರು. ಮಹಾ ತೇಜಸ್ವಿ ಕುಶಾಂಬನು ಕೌಶಂಬಿ ಎಂಬ ಪುರವನ್ನು ನೆಲೆಗೊಳಿಸಿದನು. ಅದನ್ನು ಇಂದು ಕೋಸಲ ಎಂದು ಹೇಳುತ್ತಾರೆ. ಧರ್ಮಾತ್ಮ ಕುಶನಾಭನು ಮಹೋದಯ ಎಂಬ ನಗರವನ್ನು ನಿರ್ಮಾಣ ಮಾಡಿದನು. ಪರಮ ಬುದ್ಧಿವಂತನಾದ ಅಸೂರ್ತ ರಜಸನು ಧರ್ಮಾರಣ್ಯ ಎಂಬ ಒಂದು ಶ್ರೇಷ್ಠ ನಗರವನ್ನು ನೆಲೆಗೊಳಿಸಿದನು. ಹಾಗೂ ವಸುವು ಗಿರಿವ್ರಜ ಎಂಬ ನಗರವನ್ನು ಸ್ಥಾಪಿಸಿದನು. ಮಹಾತ್ಮ ವಸುವಿನ ಈ ಗಿರಿವ್ರಜ ಎಂಬ ರಾಜಧಾನಿಯು ವಸುಮತಿ ಎಂಬ ಹೆಸರಿನಿಂದ ಪ್ರಸಿದ್ಧವಾಯಿತು. ಇದರ ಸುತ್ತಲೂ ವಿಪುಲ, ವರಾಹ, ಋಷಭ, ಋಷಗಿರಿ ಮತ್ತು ಚೈತ್ಯಕ ಎಂಬ 5 ಶ್ರೇಷ್ಠ ಪರ್ವತಗಳು ಸುಶೋಭಿತವಾಗಿವೆ. ಈ ರಮಣೀಯ ನದಿಯು ದಕ್ಷಿಣ ಪಶ್ಚಿಮವಾಗಿ ಹರಿಯುತ್ತಾ ಮಗಧ ದೇಶಕ್ಕೆ ಬಂದಿದೆ. ಅದಕ್ಕಾಗಿ ಇಲ್ಲಿ ಸುಮಾಗದಿ ಎಂಬ ಹೆಸರಿನಿಂದ ವಿಖ್ಯಾತವಾಗಿದೆ. ಇದು ಈ 5 ಶ್ರೇಷ್ಠ ಪರ್ವತಗಳ ನಡುವೆ ಮಾಲೆಯಂತೆ ಸುಶೋಭಿತವಾಗಿದೆ. ಶ್ರೀರಾಮ, ಹೀಗೆ ಮಾಗದಿ ಎಂಬ ಪ್ರಸಿದ್ಧವಾದ ಈ ಸೋನಾ ನದಿಯು ಹಿಂದೆ ಹೇಳಿದ ವಸುವಿನೊಂದಿಗೆ ಸಂಬಂಧಿಸಿದೆ. ರಘುನಂದನ, ಇದು ದಕ್ಷಿಣ ಪಶ್ಚಿಮದಿಂದ ಬಂದು ಪೂರ್ವೋತ್ತರ ದಿಕ್ಕಿನತ್ತ ಪ್ರವಹಿಸುತ್ತದೆ. ಇದರ ಇಕ್ಕೆಲೆಗಳಲ್ಲಿಯೂ ಫಲವತ್ತಾದ ಭೂಮಿ ಇದೆ. ಆದ್ದರಿಂದ ಇದು ಸದಾ ಸಸ್ಯ ಶ್ಯಾಮಲೆಯಾಗಿ ಹಸುರಾಗಿದ್ದು ಅಲಂಕೃತವಾಗಿರುತ್ತದೆ. ರಘುಕುಲ ನಂದನ ರಾಮ, ಧರ್ಮಾತ್ಮ ರಾಜರ್ಷಿ ಕುಶನಾಭನಿಂದ ಘೃತಾಚಿ ಅಪ್ಸರೆಯ ಗರ್ಭದಿಂದ
ಪರಮೋತ್ತರಾದ 100 ಕನ್ಯೆಯರು ಹುಟ್ಟಿದರು. ಅವರೆಲ್ಲರೂ ರೂಪ ಲಾವಣ್ಯದಿಂದ ಸುಂದರರಾಗಿ ಸುಶೋಭಿತರಿದ್ದರು. ಯುವತಿಯರಾದಾಗ ಅವರ ಸೌಂದರ್ಯ ಇನ್ನೂ ಹೆಚ್ಚಿತ್ತು. ಒಂದು ದಿನ ವಸ್ತ್ರಾಭರಣಗಳಿಂದ ಅಲಂಕೃತರಾದ ಆ ರಾಜಕನ್ಯೆಯರು ಆ ಅಂದವಾದ ಉದ್ಯಾನವನಕ್ಕೆ ಬಂದು ವರ್ಷ ಋತುವಿನಲ್ಲಿ ಪ್ರಕಾಶಿಸುವ ವಿದ್ಯುಲ್ಲತೆಗಳಂತೆ ಶೋಭಿಸುತ್ತಿದ್ದರು. ಸುಂದರಾಂಗಿಯರಾದ ಆ ಅಂಗನೆಯರು ಹಾಡುತ್ತಾ ಕುಣಿಯುತ್ತಾ ಆಮೋದ ಪ್ರಮೋದದಲ್ಲಿ ಮುಳುಗಿದ್ದರು. ಅವರ ಸರ್ವಾಂಗಗಳು ಸುಮನೋಹರವಾಗಿದ್ದವು. ಈ ಭೂತಳದಲ್ಲಿ ಇವರ ರೂಪ ಸೌಂದರ್ಯಕ್ಕೆ ಎಣೆಯೇ ಇರಲಿಲ್ಲ. ಆ ಉದ್ಯಾನವನದಲ್ಲಿ ಮೋಡಗಳಲ್ಲಿ ಕಣ್ಣು ಮುಚ್ಚಾಲೆಯಾಡುವ ನಕ್ಷತ್ರಗಳಂತೆ ಅವರು ಶೋಭಿಸುತ್ತಿದ್ದರು. ಆಗ ಉತ್ತಮ ಗುಣಸಂಪನ್ನ ರೂಪ ಯೌವನದಿಂದ ಶೋಭಿಸುವ ಆ ಎಲ್ಲ ರಾಜಕನ್ಯೆಯನ್ನು ನೋಡಿ ಸರ್ವಾತ್ಮನಾದ ವಾಯುದೇವರು ಈ ಪ್ರಕಾರ ಹೇಳಿದರು: ಸುಂದರಿಯರ, ನಾನು ನಿಮ್ಮೆಲ್ಲರನ್ನು ನನ್ನ ಪ್ರೇಯಸಿಯರಾಗಿ ಪಡೆಯಬೇಕೆಂದು ಬಯಸುತ್ತಿರುವೆನು. ನೀವೆಲ್ಲರೂ ನನ್ನ ಭಾರ್ಯರಾಗುವಿರಾ? ಈಗ ಮನುಷ್ಯರ ಭಾವವನ್ನು ತ್ಯಜಿಸಿ ಮತ್ತು ನನ್ನನ್ನು ಸ್ವೀಕರಿಸಿ ದೇವಾಂಗನೆಯರಂತೆ ದೀರ್ಘಾಯುವನ್ನು ಹೊಂದಿರಿ. ಸಾಧಾರಣವಾಗಿ ಮಾನವ ಶರೀರದಲ್ಲಿ ತಾರುಣ್ಯವು ಎಂದೂ ಸ್ಥಿರವಾಗಿ ಇರುವುದಿಲ್ಲ. ಪ್ರತಿಕ್ಷಣ ಕ್ಷೀಣವಾಗುತ್ತಾ ಇರುತ್ತದೆ. ನನ್ನ ಸಂಬಂಧ ಪಡೆದರೆ ನೀವೆಲ್ಲ ಅಕ್ಷಯ ಯೌವನ ಪಡೆದು ಅಮರರಾಗುವಿರಿ. ನಿರಾತಂಕವಾಗಿ ಮಹಾಕಾರ್ಯವನ್ನು ಮಾಡುವ ವಾಯುದೇವರ ಮಾತನ್ನು ಕೇಳಿ ಈ 100 ಕನ್ಯೆಯರು ಅಪಹಾಸ್ಯ ಮಾಡಿ ನಗುತ್ತಾ ನುಡಿದರು: ಸುರಶ್ರೇಷ್ಠನೇ, ನೀನು ಪ್ರಾಣವಾಯುವಾಗಿ ಸಮಸ್ತ ಪ್ರಾಣಿಗಳ ಒಳಗೆ ಸಂಚರಿಸುತ್ತಿರುವೆ. ನಮ್ಮಲ್ಲಿಯೂ ನೀನು ವ್ಯಾಪ್ತನಾಗಿರುವೆ. ಹಾಗಿರುವಾಗ ನಮ್ಮೆಲ್ಲರ ಮನಸ್ಸಿನಲ್ಲಿ ನಿನ್ನ ಕುರಿತಾದ ಆಕರ್ಷಣೆ ಇಲ್ಲವೆಂಬುದು ತಿಳಿಯಲಾರೆಯಾ? ನಮಗೆ ನಿನ್ನ ಕುರಿತು ಅನುರಾಗವಿಲ್ಲವೆಂದು ತಿಳಿದಿದ್ದರೂ ಇಂತಹ ಅನುಚಿತ ಪ್ರಸ್ತಾಪವನ್ನು ಮಾಡಿ ನಮ್ಮನ್ನು ಏಕೆ ಅಪಮಾನ ಪಡಿಸುತ್ತಿರುವೆ? ಸುರಶ್ರೇಷ್ಠ ದೇವನೇ, ನಾವೆಲ್ಲರೂ ರಾಜರ್ಷಿ ಕುಶನಾಭನ ಕನ್ಯೆಯರು. ದೇವತೆಯಾಗಿದ್ದರೂ ಶಾಪ ಕೊಟ್ಟು ನಿನ್ನನ್ನು ವಾಯು ಪದವಿಯಿಂದ ಭ್ರಷ್ಟಪಡಿಸಬಲ್ಲೆವು. ಆದರೂ ಹೀಗೆ ಮಾಡಲು ಬಯಸುವುದಿಲ್ಲ, ಏಕೆಂದರೆ ನಾವು ನಮ್ಮ ತಪಸ್ಸನ್ನು ಸುರಕ್ಷಿತವಾಗಿ ಇಡುವೆವು. ದುರ್ಮತಿಯೇ, ನಾವು ನಮ್ಮ ಸತ್ಯವಾದಿ ತಂದೆಯನ್ನು ಅವಹೇಳನ ಮಾಡಿ ಕಾಮವಶ ಅಥವಾ ಅತ್ಯಂತ ಅಧರ್ಮಪೂರ್ವಕ ಸ್ವತಃ ವರನನ್ನು ಹುಡುಕಿಕೊಳ್ಳುವ ಸಮಯ ಎಂದಿಗೂ ಬರದಿರಲಿ. ನಮ್ಮ ಮೇಲೆ ತಂದೆಯದೇ ಪ್ರಭುತ್ವವಾಗಿರುವುದು. ಅವರೇ ನಮಗೆ ಸರ್ವಶ್ರೇಷ್ಠ ದೇವತೆಯಾಗಿರುವರು. ನಮ್ಮ ಪಿತನು ನಮ್ಮನ್ನು ಯಾರ ಕೈಗೊಪ್ಪಿಸುವನೋ ಅವನೇ ನಮಗೆ ಪತಿಯಾಗುವನು. ಅವರ ಈ ಮಾತನ್ನು ಕೇಳಿ ವಾಯುದೇವರು ಅತ್ಯಂತ ಕುಪಿತರಾದರು. ಆ ಐಶ್ವರ್ಯಶಾಲಿ ಪ್ರಭುವು ಅವರೊಳಗೆ ಪ್ರವೇಶಿಸಿ ಅವರ ಎಲ್ಲ ಅವಯವಗಳನ್ನು ಅಂಕುಡೊಂಕಾಗಿಸಿದನು. ಶರೀರವು ಮುದುಡಿ ಹೋದ್ದರಿಂದ ಅವರು ಕುಳ್ಳಿಯರಾದರು. ಅವರ ಆಕೃತಿ ಮುಷ್ಟಿ ಬಿಗಿದ ಕೈಯಷ್ಟೇ ಆಯಿತು. ಅವರು ಭಯದಿಂದ ವ್ಯಾಕುಲರಾದರು. ವಾಯುದೇವರಿಂದ ಕುಬ್ಜೆಯರಾದ ಆ ಕನ್ಯೆಯರು ಅರಮನೆಯನ್ನು ಪ್ರವೇಶಿಸಿ ನಾಚಿಕೆಯಿಂದ ಉದ್ವಿಗ್ನರಾದರು. ಅವರ ಕಣ್ಣುಗಳಿಂದ ನೀರು ಧಾರಾಕಾರವಾಗಿ ಹರಿಯತೊಡಗಿತು. ಪರಮ ಸುಂದರಿಯರಾದ ಪ್ರೀತಿಯ ತನ್ನ ಪುತ್ರಿಯರ ಈ ವಿರೂಪವನ್ನು ಕಂಡು ರಾಜ ಕುಶನಾಭನು ಗಾಬರಿಗೊಂಡು ಹೀಗೆ ನುಡಿದನು: ಪುತ್ರಿಯರಿರ, ಇದೇನಾಯಿತು? ತಿಳಿಸಿರಿ. ಯಾವ ಪ್ರಾಣಿಯು ಧರ್ಮವನ್ನು ಅವಹೇಳನ ಮಾಡಿದ್ದು? ಯಾರು ನಿಮ್ಮನ್ನು ಕುಳ್ಳಿಯರಾಗಿಸಿದ್ದು? ಇದರಿಂದ ನೀವು ಒದ್ದಾಡುತ್ತಿರುವಿರಿ. ನೀವು ಏನನ್ನೂ ಏಕೆ ಹೇಳುವುದಿಲ್ಲ ಎಂದು ಹೇಳುತ್ತಾ ನಿಟ್ಟುಸಿರು ಬಿಟ್ಟನು. ಅವರು ಉತ್ತರ ಹೇಳುವರೆಂದು ಗಮನಿಸುತ್ತಾ ಕುಳಿತನು. ವಾಲ್ಮೀಕಿ ವಿರಚಿತ ಆರ್ಷ ರಾಮಾಯಣ ಆದಿಕಾವ್ಯದ ಬಾಲಕಾಂಡದಲ್ಲಿ 32ನೇ ಸರ್ಗ ಪೂರ್ಣವಾಯಿತು. ಜೈ ಶ್ರೀರಾಮ್. ಸರ್ವಂ ಕೃಷ್ಣಾರ್ಪಣಮಸ್ತು.